ಲೋಕಸಭಾ ಸಮರಕ್ಕೆ ರಣತಂತ್ರ ರೂಪಿಸೋಕೆ ದಳಪತಿಗಳು ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ವಿಧಾನಸಭೆಯ ಮುಖಭಂಗದಿಂದ ಹೊರಬರೋಕೆ ಜೆಡಿಎಸ್ ಪ್ಲಾನ್ ಮಾಡಿಕೊಂಡಿದೆ. ಕಾಂಗ್ರೆಸ್ಗೆ ಶಾಕ್ ಕೊಡೋಕೆ ಮುಂದಾದ್ರ ಮಾಜಿ ಸಿಎಂ ಎಚ್ಡಿಕೆ ಲೋಕಸಮರಕ್ಕೆ ಪಾದಯಾತ್ರೆ ಮೂಲಕ ಸಂಚಲನ ಮೂಡಿಸೋಕೆ ಪ್ಲಾನ್ ಮಾಡಿಕೊಂಡಿದ್ದಾರೆ. ಸಂಕ್ರಾಂತಿ ನಂತರ ಪಾದಯಾತ್ರೆಯನ್ನ ನಡೆಸೋಕೆ ಎಚ್ಡಿಕೆ ಅಂಡ್ ಟೀಮ್ ರೆಡಿ ಆಗಿದೆ. ಹಾಸನದಿಂದ ತುಮಕೂರಿನವರೆಗೆ ಪಾದಯಾತ್ರೆಗೆ ಜೆಡಿಎಸ್ ಸಿದ್ಧತೆ ಮಾಡಿಕೊಂಡಿದೆ. ಪಾದಯಾತ್ರೆ ಮೂಲಕ 3 ಲೋಕಸಭಾ ಕ್ಷೇತ್ರಗಳಲ್ಲಿ ಸಂಚಲನ ಸೃಷ್ಟಿಸಬೇಕು ಅನ್ನೋದು ಕುಮಾರಸ್ವಾಮಿ ಅವರ ಪ್ಲಾನ್ ಆಗಿದೆ. ಕುಮಾರಸ್ವಾಮಿ ಪಾದಯಾತ್ರೆಗೆ ಬಿಜೆಪಿ ನಾಯಕರಿಂದಲೂ ಸಾಥ್ ನೀಡಲಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ರೈತರು, ಕೊಬ್ಬರಿ ಬೆಳೆಗಾರರ ಸಮಸ್ಯೆಗೆ ಸ್ಪಂದಿಸೋಕೆ ಈ ಪಾದಯಾತ್ರೆಯನ್ನ ಹಮ್ಮಿಕೊಳ್ಳಲಾಗಿದೆ. ವಿಧಾನಸಭಾ ಚುನಾವಣಾ ಸಂದರ್ಭದಲ್ಲಿ ತಾವು ಅಂದುಕೊಂಡಿರಲಿಲ್ಲ, ಅಷ್ಟರ ಮಟ್ಟಿಗೆ ಒಂದು ಸೋಲಾಗಿತ್ತು. ಅದರಿಂದ ಹೊರಗೆ ಬರೋದಕ್ಕೆ ಈಗ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಜೊತೆಗೆ ಮೈತ್ರಿನೂ ಮಾಡ್ಕೊಳ್ಳಲಾಗಿದೆ. ಕೆಲವೊಂದಷ್ಟು ಕ್ಷೇತ್ರಗಳನ್ನ ಉಳಿಸ್ಕೊಳ್ಳೇಬೇಕಾದಂತ ಅನಿವಾರ್ಯತೆ ಜೆಡಿಎಸ್ಗೆ ಇದೆ. ತನ್ನ ಅಸ್ತಿತ್ವದ ಪ್ರಶ್ನೆ, ತನ್ನ ಪ್ರಸ್ತುತತೆಯ ಪ್ರಶ್ನೆ, ಅದನ್ನ ಉಳಿಸ್ಕೊಳ್ಳೇಬೇಕಾದಂತ ಅನಿವಾರ್ಯತೆ ಇದೀಗ ಜೆಡಿಎಸ್ಗೆ, ಅದರಲ್ಲೂ ಕುಮಾರಸ್ವಾಮಿ ಅವರ ಹೆಗಲ ಮೇಲೆ ತುಸು ಹೆಚ್ಚೆ ಇದೆ. ಆ ಕಾರಣಕ್ಕೆ ಒಂದು ಮಾಸ್ಟರ್ ಪ್ಲಾನ್ ಮಾಡ್ಕೊಂಡಿದ್ದಾರೆ, ಪಾದಯಾತ್ರೆಯನ್ನ ಮಾಡಬೇಕು ಅಂತ. ನೋಡಿ, ವಿಧಾನಸಭಾ ಚುನಾವಣಾ ಸಂದರ್ಭದಲ್ಲಿ ಪಂಚರತ್ನ ಯಾತ್ರೆ ಅಂತ ಮಾಡ್ತಾರೆ. ಅದು ಅಭೂತಪೂರ್ವ ಸಕ್ಸಸ್ ಆ ಮಟ್ಟಿನಲ್ಲಿ ಸಿಕ್ಕಿರುತ್ತೆ. ಪಂಚರತ್ನ ಯಾತ್ರೆ ಎಲ್ಲೇ ಹೋದ್ರೂ ಕೂಡ ಅದಕ್ಕೆ ಜನರ ಬೆಂಬಲ ಹಾಗೇ ಇತ್ತು. ಆದರೆ ರಿಸಲ್ಟಲ್ಲಿ ಅದು ಕಾಣಿಸ್ಕೊಳ್ಳಿಲ್ಲ. ಈಗ ಪಾದಯಾತ್ರೆಯನ್ನ ಮಾಡಬೇಕು ಅಂತ ಪ್ರಮುಖವಾಗಿ 3 ಕ್ಷೇತ್ರಗಳನ್ನ, ಹಾಸನ, ತುಮಕೂರು, ಮಂಡ್ಯ, ಈ 3 ಕ್ಷೇತ್ರವನ್ನು ಗಮನದಲ್ಲಿ ಇಟ್ಕೊಂಡಿದ್ದಾರೆ. ಅಲ್ಲಿರುವಂಥ ಸಮಸ್ಯೆಗಳು, ಈಗ ಕೊಬ್ಬರಿ ಬೆಲೆ ವಿಚಾರಕ್ಕೆ ಸಂಬಂಧಪಟ್ಟಂತೆ, ರೈತರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ವಿಚಾರವನ್ನು ಹೆಚ್ಚಿನ ರೀತಿಯಲ್ಲಿ ಫೋಕಸ್ ಮಾಡಿ ಆ ಕ್ಷೇತ್ರದ ರೈತರ ಗಮನವನ್ನು ಜೆಡಿಎಸ್ ಹತ್ತ ಸೆಳೆಯುವಂಥ ಪ್ರಯತ್ನವನ್ನು ಕುಮಾರಸ್ವಾಮಿ ಅವರು ಮಾಡ್ತಾ ಇರೋದು. ಅದಕ್ಕಾಗಿ ಈ ಪಾದಯಾತ್ರೆಯನ್ನು ಹಮ್ಮಿಕೊಳ್ಬೇಕು ಅಂತ ಅಂದ್ಕೊಂಡಿದ್ದಾರೆ. ಸಂಕ್ರಾಂತಿ ಆದ ನಂತರ ಪಾದಯಾತ್ರೆ ಮಾಡಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಇದು ಎಷ್ಟರ ಮಟ್ಟಿಗೆ ಜೆಡಿಎಸ್ಗೆ ವರ್ಕೌಟ್ ಆಗುತ್ತೆ, ಜೆಡಿಎಸ್ಗೆ ಇದು ಕೈ ಹಿಡಿಯುತ್ತಾ? ಯಾಕಂದರೆ ಬಿಜೆಪಿ ಜೊತೆಗೆ ಮೈತ್ರಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಈಗ ಹಾಸನ ಅಂತ ಬಂದಾಗ ಅಲ್ಲಿ ಬಿಜೆಪಿ ಕೂಡ ಟಫ್ ಆಗಿ ಎದುರು ಸ್ಪರ್ಧಿಯಾಗಿ ನಿಂತ್ಕೊಳ್ತಾ ಇದೆ. ಹೀಗಿರಬೇಕಾದ್ರೆ ಈ ಯಾತ್ರೆಯಲ್ಲಿ, ಪಾದಯಾತ್ರೆಯಲ್ಲಿ ಬಿಜೆಪಿಯ ನಾಯಕರುಗಳು ಕೂಡ ಭಾಗಿಯಾಗ್ತಾ ಇದ್ದಾರಂತೆ. ಅದು ಯಾವ ರೀತಿಯಾದಂಥ ಮೆಸೇಜನ್ನು ಪಾಸ್ ಮಾಡುತ್ತೆ? ಇದು ಜೆಡಿಎಸ್ಗೆ ವರದಾನ ಆಗತ್ತಾ, ವರ್ಕೌಟ್ ಆಗತ್ತಾ? ಇದು ಈಗ ಕುತೂಹಲಕ್ಕೆ ಕಾರಣವಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸ್ವಾಮಿ. ವಿಧಾನಸಭಾ ಚುನಾವಣೆಯಲ್ಲಿ ತಾವು ಅನ್ಕೊಂಡಿರಲಿಲ್ಲ, ಅಷ್ಟರ ಮಟ್ಟಿಗೆ ಒಂದು ಹೀನಾಯವಾದಂಥ ಸೋಲು ಜೆಡಿಎಸ್ಗೆ ಆಗಿತ್ತು. ಈಗ ಲೋಕಸಭಾ ಚುನಾವಣೆಗೆ ಒಂದಷ್ಟು ತಯಾರಿಯನ್ನು ಮಾಡ್ಕೊಂಡಿದ್ದಾರೆ. ಒಂದು ಬಿಜೆಪಿ ಜೊತೆಗೆ ಮೈತ್ರಿ ಆಗಿರೋದು, ಇನ್ನೊಂದು ತಮಗಿರುವಂಥ ಕ್ಷೇತ್ರಗಳನ್ನು ತಾವು ಉಳಿಸ್ಕೊಳ್ಳೇಬೇಕು ಅನ್ನುವಂಥ ಅನಿವಾರ್ಯತೆಯಲ್ಲಿ ಅವರು ಇದ್ದಾರೆ. ಈ ಪಾದಯಾತ್ರೆ ಅನ್ನುವಂಥ ಪ್ಲಾನ್ ಎಷ್ಟರ ಮಟ್ಟಿಗೆ ಜೆಡಿಎಸ್ಗೆ ಕೈ ಹಿಡಿಬಹುದು ಅಂತ? ನೀತಿ, ಲೋಕಸಭಾ ಚುನಾವಣೆಗೆ ಈಗಾಗಲೇ ಜೆಡಿಎಸ್ ನಾಯಕರು ಸಾಕಷ್ಟು ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದ್ದಾರೆ. ಒಂದು ಕಡೆ ವಿಧಾನಸಭಾ ಸೋಲಿನ ಬಳಿಕ ಮತ್ತೆ ಆ ಸೋಲಿನ ಕೈಯನ್ನು ಮುರಿಯೋದಕ್ಕೆ ಎಲ್ಲಾ ರೀತಿಯ ಸಂಘಟನೆ ಆಗ್ಬೇಕು ಅಂದುಕೊಂಡಂತೆ 3 ಕ್ಷೇತ್ರಗಳ ಮೇಲೆ, 3-4 ಕ್ಷೇತ್ರಗಳ ಮೇಲೆ ಕಣ್ಣಿಟ್ಟಿದ್ದಾರೆ. ಆ ಕ್ಷೇತ್ರಗಳನ್ನ ಗೆದ್ದು ಮತ್ತೆ ಪ್ರಾಬಲ್ಯ ತೋರಿಸೋದ್ರ ಜೊತೆಗೆ ಕಾಂಗ್ರೆಸ್ನವ್ರಿಗೆ ತಿರುಗೇಟು ಕೊಡಬೇಕು ಅನ್ನೋದು ಸದ್ಯ ಈಗ ಆ ದಳಪತಿಗಳ ಮುಂದಿರುವಂತಹ ಒಂದು ಮಾಸ್ಟರ್ ಪ್ಲಾನ್ ಆಗಿರೋದು. ಹಾಗಾಗಿ ಲೋಕಸಭಾ ಚುನಾವಣೆಗೂ ಮೊದಲೇ ಈಗಾಗಲೇ ಬಿಜೆಪಿ ಜೊತೆ ಮೈತ್ರಿ ಆಗಿದೆ, ಬಿಜೆಪಿ ನಾಯಕರ ಸಾಥ್ ಕೂಡ ಸಿಗ್ತಾ ಇದೆ. ಅದರಿಂದ ಒಂದಿಷ್ಟು ಪಕ್ಷ ಸಂಘಟನೆ ಮಾಡ್ಬೋದು, ಅಂದುಕೊಂಡಂತ ಕ್ಷೇತ್ರಗಳನ್ನ ಉಳಿಸ್ಕೊಳ್ಬಹುದು ಎಂಬ ನಿರೀಕ್ಷೆಯನ್ನು ಇಟ್ಕೊಂಡಿರುವಂತಹ ಮಾಜಿ ಸಿಎಂ ಕುಮಾರಸ್ವಾಮಿ ಅವರು ಪಾದಯಾತ್ರೆ ಮೂಲಕ ಲೋಕಸಭಾ ಚುನಾವಣೆಗೆ ಅಂದ್ರೆ ಅಖಾಡಕ್ಕೆ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇರುವಂತದ್ದು. ಅಂದ್ರೆ ರೈತರ ಸಮಸ್ಯೆ ಹಾಗೂ ಕೊಬ್ಬರಿ ಬೆಳೆಗಾರರ ಸಮಸ್ಯೆಯನ್ನ ಇಟ್ಕೊಂಡು ಸರ್ಕಾರಕ್ಕೆ ಶಾಕ್ ನೀಡೋದಕ್ಕೆ ಹಾಗೂ ಸರ್ಕಾರದ ಗಮನ ಸೆಳೆಯೋದಕ್ಕೆ. ಯಾಕೆಂದ್ರೆ ಈಗಾಗಲೇ ಸಾಕಷ್ಟು ಸರ್ಕಾರದ ಮೇಲೆ ಪದೇ ಒಂದು ವಾಗ್ದಾಳಿಯನ್ನ ಮಾಡ್ತಾ ಇದ್ದಾರೆ, ಆರೋಪಗಳನ್ನ ಮಾಡಿ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಕ್ಕಿಸುವಂತ ಒಂದು ಕೆಲಸ ಮಾಡ್ತಾ ಇದ್ದಾರೆ. ಈಗ ರೈತರ ಸಮಸ್ಯೆಗಳನ್ನ ಇಟ್ಕೊಂಡು ಕುಮಾರಸ್ವಾಮಿಯವರು ಹೋರಾಟಕ್ಕೆ ಮುಂದಾಗಿರುವಂತದ್ದು. ಹಾಗಾಗಿ ಸಂಕ್ರಾಂತಿ ಬಳಿಕ ಹಾಸನದಿಂದ ತುಮಕೂರುವರೆಗೂ ಪಾದಯಾತ್ರೆ ಮಾಡುವ ಮೂಲಕ ಸರ್ಕಾರದ ಗಮನ ಸೆಳೆಯೋದಕ್ಕೆ ಹಾಗೂ ರೈತರ ಒಂದು ಸಮಸ್ಯೆಗಳಿಗೆ ಸರ್ಕಾರ ಗಮನ ಕೊಡ್ತಾ ಇಲ್ಲ ಎಂಬ ವಿಚಾರವನ್ನ ಜನರಲ್ಲಿ ಮೂಡಿಸೋದಕ್ಕೆ ಮಾಜಿ ಸಿಎಂ ಕುಮಾರಸ್ವಾಮಿ ಅವರು ಮುಂದಾಗ್ತಾ ಇರುವಂತದ್ದು. ಅಂದ್ರೆ ಇಲ್ಲಿ ಇನ್ನೂ ಕೂಡ ಹಾಸನ, ತುಮಕೂರು ಸೇರಿದಂತೆ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರಗಳಲ್ಲಿ ತಮ್ಮ ಪ್ರಾಬಲ್ಯ ತೋರಿಸೋದಕ್ಕೆ, ಪ್ರಾಬಲ್ಯ ತೋರಿಸೋದಕ್ಕೆ
ಏನು ಪಾದಯಾತ್ರೆಯ ಮೂಲಕ ಈ ಮೂರು ಕ್ಷೇತ್ರಗಳಲ್ಲೂ ಇನ್ನಷ್ಟು ಪಕ್ಷ ಸಂಘಟನೆಗೆ ಉತ್ತೇಜನ ಆಗುತ್ತೆ, ಪಕ್ಷ ಸಂಘಟನೆ ಮಾಡಬಹುದು ಎನ್ನುವ ವಿಚಾರದಿಂದ ಮಾಜಿ ಸಿಎಂ ಕುಮಾರಸ್ವಾಮಿ ಅವರು ಈ ಪಾದಯಾತ್ರೆಗೆ ಮುಂದಾಗ್ತಾ ಇರೋಂಥದ್ದು. ಜೊತೆಗೆ ಈ ಪಾದಯಾತ್ರೆಗೆ ಈಗಾಗಲೇ ಬಿಜೆಪಿ ನಾಯಕರು ಕೂಡ ಸಾಥ್ ಕೊಡುವ ಸಾಧ್ಯತೆಗಳಿದೆ. ಯಾಕೆಂದ್ರೆ ಒಂದು ಕಡೆ ಪ್ರತಿಯೊಂದು ವಿಚಾರದಲ್ಲೂ ನಾವು ಜೊತೆಲಿ ಹೋಗ್ತೀವಿ ಎಂಬ ಮಾತನ್ನ ಹೇಳ್ತಾ ಇದ್ದಾರೆ. ಹಾಗಾಗಿ ಈ ಮೂರು ಕ್ಷೇತ್ರಗಳಲ್ಲಿ ನಡೆಯುವಂತಹ ಒಂದು ಪಾದಯಾತ್ರೆಗೆ ಅಂದ್ರೆ ಹಾಸನದಿಂದ ತುಮಕೂರು ಬರುವಂತ ಒಂದು ಪಾದಯಾತ್ರೆಗೆ ಬಿಜೆಪಿ ನಾಯಕರು ಸಾಥ್ ಕೊಡುವ ಸಾಧ್ಯತೆಗಳು ಕೂಡ ಹೆಚ್ಚಾಗಿದೆ. ಈ ಪಾದಯಾತ್ರೆಯ ಮೂಲಕ ಜೆಡಿಎಸ್ ಪಕ್ಷವನ್ನ ಚುನಾವಣೆಗೆ ಸನ್ನದ್ಧ ಮಾಡೋದಕ್ಕೆ ಮಾಜಿ ಸಿಎಂ ಮುಂದಾಗಿರುವಂತದ್ದು ನೀತಿ. ಓಕೆ, ಧನ್ಯವಾದ ಸ್ವಾಮಿ ತಮ್ಮ ಡೀಟೇಲ್ಸ್ಗಾಗಿ.